ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಕೊನೆಯುಸಿರೆಳೆದಿರೋದು. ತೀವ್ರ ಹೃದಯಾಘಾತದಿಂದ ನಿನ್ನೆ ಸಂಜೆ 4 ಗಂಟೆಗೆ ವಿಧಿವಶರಾಗಿದ್ದಾರೆ. ವಯೋಸಹಜ ಸಮಸ್ಯೆ ಇತ್ತು, ಅನಾರೋಗ್ಯ ಇದ್ದಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಖುದ್ದಾಗಿ ದೇವೇಗೌಡರೇ ಪತ್ನಿ ಚೆನ್ನಮ್ಮ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದರು. 2 ದಿನಗಳ ಕಾಲ ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. ಗಂಭೀರವಾಗಿದ್ದಂಥ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗ್ತಾ ಇತ್ತು. ಆದರೆ ನಿನ್ನೆ ಕೊನೆ ಉಸಿರೆಳೆದಿದ್ದಾರೆ ಚೆನ್ನಮ್ಮ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಚೆನ್ನಮ್ಮ ನಿಧನರಾಗಿದ್ದಾರೆ. ಕಳೆದ 4 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಚೆನ್ನಮ್ಮ. ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಯಾಕಂದರೆ ಮಾತೃಸ್ವರೂಪಿ ಇವರು ಪ್ರತಿಯೊಬ್ಬರಿಗೂ ಕೂಡ. ಆಮೇಲೆ ನಮಗೆ ಚೆನ್ನಮ್ಮ ಅಂತ ಅಂದಾಗ ದೇವೇಗೌಡರು ನೆನಪಾಗ್ಬಿಡತ್ತೆ. ದೇವೇಗೌಡರು ಅಂದಿದ ತಕ್ಷಣ ಚೆನ್ನಮ್ಮ ಅವ್ರು ನೆನಪಾಗತ್ತೆ. ಅವರ ಜೋಡಿ ಇದ್ದಿದ್ದೇ ಹಾಗೆ. ಒಬ್ಬರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. 72 ವರ್ಷಗಳ ವೈವಾಹಿಕ ಜೀವನ ಅಂತಂದರೆ ಖಂಡಿತ ಸುಮ್ಮನೆ ಅಲ್ಲ, ಖಂಡಿತ. ಇವತ್ತು 72 ಗಂಟೆ ಒಂದು ಮದುವೆ ನಿಂತ್ಕೊಳ್ಳೋದು ಹೆಚ್ಚು, ದಾಂಪತ್ಯ ಜೀವನ ನಿಂತ್ಕೊಳ್ಳೋದು ಹೆಚ್ಚು. 72 ವರ್ಷ ವೈವಾಹಿಕ ಜೀವನ. 2 ತಿಂಗಳು ಹಿಂದೆ ಆ್ಯನಿವರ್ಸರಿ, 72 ವರ್ಷಗಳ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಇವತ್ತು ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಗೌಡರ ಗುಡುಗು ನೋಡಿದ್ವಿ, ಅವರ ಆ ಖಡಕ್ ಮಾತು ನೋಡಿದ್ವಿ, ಒಂದು ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನೋಡಿದ್ವಿ, ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಿದ್ದು ನೋಡಿದ್ವಿ. ಇವತ್ತಿಗೂ ಅದೇ ಗತ್ತು, ಅದೇ ಖಡಕ್ ಮಾತು. ಆದರೆ ಇವತ್ತು ಆ ವ್ಯಕ್ತಿ ಕಣ್ಣೀರು ಹಾಕೋದು ನೋಡೋದಕ್ಕೆ ಬೇಜಾರಾಗತ್ತೆ. ಬಂದು ಆಗ್ತಾನೆ ಇರ್ತಾರೆ.